ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ ಕೇಳಿದ್ರೆ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ ಅಂತ. ಫಸ್ಟ್ ಒನ್ ಏನ್ ಕೊಟ್ಟಾರೆ, ಕ್ಯಾಲ್ಕುಲೇಟ್ ದಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫ್ರಮ್ ದಿ ಫಾಲೋಯಿಂಗ್ ಅಂತ ಹಾಕಿ ಎರಡು ಕೊಟ್ಟಾರೆ. ಪರ್ಟಿಕ್ಯುಲರ್ ಅಂತ ಕೊಟ್ಟು ಹೆಚ್ ಕಂಪ್ನಿ ಎಸ್ ಕಂಪ್ನಿ. ಹೆಚ್ ಕಂಪ್ನಿ ಅಂದ್ರೆ ಹೋಲ್ಡಿಂಗ್ ಕಂಪ್ನಿ, ಎಸ್ ಅಂದ್ರೆ ಸಬ್ಸಿಡರಿ ಕಂಪ್ನಿ. ಓಕೆ, ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ಆಫ್ ₹10 each. H company acquires 4/5 of shares of S company limited on 1/4/2022 ಅಂತ ಕೊಟ್ರೆ, ರಿಸರ್ವ್ ಆನ್ 1/4/2022 and profit on 1/4/2022. Next total reserve on 31st/3/2023 and total profit on 31st/3/2023 ಅಂತ ಅಮೌಂಟ್ ಕೊಟ್ಟಾರೆ. ಅದು ಹೆಚ್ ಕಂಪ್ನಿದು ಕೊಟ್ರೆ, ಎಸ್ ಕಂಪ್ನಿದು ಕೊಟ್ರೆ. ಬಟ್ ನಾವು ಪ್ರಾಬ್ಲಮ್ ಮಾಡೋದು ಎಸ್ ಕಂಪ್ನಿ ಮೇಲೆ. ಈ ಕಂಪ್ನಿ ಮೇಲೆ ನಾವು ಏನೈತಲ್ಲ ಪ್ರಾಬ್ಲಮ್ನ ಬಿಡಿಸ್ತೀವಿ, ಸಬ್ಸಿಡರಿ ಕಂಪ್ನಿ ಮೇಲೆ. ಸೊ ಫಸ್ಟ್ ನಾವು ಪ್ರಾಬ್ಲಮ್ಗೆ ಹೋಗೋ ಮುಂಚೆಕ ಏನು ಇದು ಕಂಡು ಹಿಡ್ಕೋತೀವಿ, ರೇಷಿಯೋ ಯಾವ ತರ ಕಂಡು ಹಿಡ್ಕೋತೀವಿ ಅಂದ್ರೆ, ಕ್ವಶನ್ದಾಗ ಅವರು ಒಂದು ರೇಷಿಯೋ ಇದು ಕೊಟ್ಟಾರ, ಫ್ರಾಕ್ಷನ್ ಕೊಟ್ಟಾರ. ಅಂದ್ರೆ 4/5 ಐತಿ. ಹೆಚ್ ಕಂಪ್ನಿ ಅಕ್ವೈರ್ಸ್ ಅಂದ್ರೆ ಹೆಚ್ ಕಂಪ್ನಿ 4/5 ಶೇರ್ಸ್ ನ ಅಕ್ವೈರ್ ಮಾಡ್ಯಾರ. ಓಕೆ, 4/5. ಬಟ್ ನಮಗ ಎಸ್ ಕಂಪ್ನಿ ಇದೇನೈತಿ, ಹೆಚ್ ಕಂಪ್ನಿ ಇದ, ಹೆಚ್ ಇಂದ 4/5 ಬಟ್ ಎಸ್ ಇಂದ ಕಂಡು ಹಿಡ್ಕೋಕ. ಇವಾಗ ಈ ಕೆಳಗಿಂದ ಎಷ್ಟು ಐತಿ, ಅದು 5 ಐತಿ. 4 ಈಗ ಮೇಲಿದ್ದ 4 ಐತಿ. ಸೊ ನಮ್ಗ ಕೆಳಗಿಂದ 5 ಆಗಕ್ಕ ಇನ್ನು ಎಷ್ಟು ಇದು ಬೇಕು ಅಂದ್ರೆ ಎಷ್ಟು ನಂಬರ್ ಬೇಕು ಅಂತ ಅರ್ಥ. ಸೊ 4/5 ಹೆಚ್ಚಿಂದ ಆತಂದ್ರೆ 1/5 ಎಸ್ ಇಂದ ಆಗುತ್ತೆ. ಸೊ ಈ ಇದನ್ನ ಫ್ರಾಕ್ಷನ್ ಇಟ್ಕೊಂಡು ನಾವು ಇದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ. ಹೆಚ್ಚು 4/5 ಅಕ್ವೈರ್ ಮಾಡಿದ್ರೆ ಎಸ್ 1/5 ಅಕ್ವೈರ್ ಮಾಡ್ತಾನ ಅಂತ ಅರ್ಥ. ಓಕೆ, ಇದು ರೇಷಿಯೋ ಅಂತ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ತಕೊಂಡು ಟೇಬಲ್ ಹಾಕೋರಿ. ಫಸ್ಟ್ ರೇಷಿಯೋ ಕಂಡು ಹಿಡ್ಕೊಂಡ ನಾವು ಮುಂದಿನ ಪ್ರೊಸೀಜರ್ಗೆ ಹೋಗ್ಬೇಕು. ಪರ್ಟಿಕ್ಯುಲರ್ಸ್ ಇದು ರುಪೀಸ್ ಕಾಲಮ್. ಓಕೆ, ಒಂದೇ ಹಾಕ್ತೀವಿ ಯಾಕಂದ್ರೆ ಎಸ್ ಕಂಪ್ನಿದ ಅಷ್ಟೇ ಅಲ್ಲ. 4/5 ನ ಹೆಚ್ ಕಂಪ್ನಿ ಇದಾಗೈತಿ. ಸೊ ಎಸ್ ಕಂಪ್ನಿ ಏನಾಕೈತಿ 1/5 ಅಂದ್ರೆ 4 ಓಕೆ, ಇವಾಗ 1/5 ಆಗತ್ತೆ. ಓಕೆ, ನೆಕ್ಸ್ಟ್ ಈಗ ಪರ್ಟಿಕ್ಯುಲರ್ ರುಪೀಸ್. ಫಸ್ಟ್ ಏನ್ ಬರಬೇಕು, ಶೇರ್ ಕ್ಯಾಪಿಟಲ್ ಹಚ್ಕೋಬೇಕು. ಶೇರ್ ಕ್ಯಾಪಿಟಲ್ ಹಚ್ಕೊಂಡು ಅಲ್ಲಿ ಶೇರ್ ಕ್ಯಾಪಿಟಲ್ದಾಗ ಎಸ್ ಇಂದ ಎಷ್ಟು, ಎಸ್ ಕಂಪ್ನಿ ಸಬ್ಸಿಡರಿ ಕಂಪ್ನಿದ ಎಷ್ಟು ಕೊಟ್ರ, 5 lakh ಅಮೌಂಟ್ ಕೊಟ್ಟಾರ. ಓಕೆ, ಆ 5 lakh ನಾವು ಇನ್ನರ್ ಕಾಲಮ್ ಹಚ್ಕೊಂಡು ನಮಗ ಬಂದಿರ್ತೈತಲ್ಲ ಇದು ರೇಷಿಯೋ ಅಂತಿರೋ ಏನು ಫ್ರಾಕ್ಷನ್ ಅಂತಿರೋ, ಇದು ಒಂದೊಂದು ಪ್ರಾಬ್ಲಮ್ದಾಗ ರೇಷಿಯೋ ತರ ಕೊಡ್ತಾರ, ಈ ಪ್ರಾಬ್ಲಮ್ದಾಗ ಫ್ರಾಕ್ಷನ್ ಮೆಥಡ್ದಾಗ ಕೊಟ್ಟಾರ. ಸೊ 50,000 5 lakhಗೆ 1/5 ಮಾಡಿದ್ರೆ ಅಮೌಂಟ್ ಎಷ್ಟು ಬರ್ತೈತಿ, 1 lakh ಬರ್ತೈತಿ. ಅದನ್ನ ಹೋಗಿ ಅಮೌಂಟ್ ಕಾಲಮಿಗೆ ಹಚ್ಬೇಕು. ಇದು ಒಂದನೇದ್ದು ಶೇರ್ ಕ್ಯಾಪಿಟಲ್ ಹಚ್ಕೋದು. ನೆಕ್ಸ್ಟ್ ಇದು ಒಂದನೇದ್ದು. ನೆಕ್ಸ್ಟ್ ಪ್ರೀ ಅಕ್ವೈಸೇಷನ್ ಆಫ್ ರಿಸರ್ವ್ ಹಚ್ಕೊಂಡು ನೆಕ್ಸ್ಟ್ ಪ್ರೀ ಅಕ್ವೈಸೇಷನ್ ಆಫ್ ಪ್ರಾಫಿಟ್ ಅಂತ ಹಚ್ಕೋತೀವಿ. ಇಲ್ಲಿ ಯಾವ್ದಂದ್ರ 1ನೇ ತಾರೀಕಿನ ಏನದಾವಲ್ಲ ಅವಕ್ಕ ಪ್ರೀ ಅಂತೀವಿ. ಇವೇನು 1/4/2022 ಇದಾವಲ್ಲ ಇವೆರಡು ಪ್ರೀ ಆಗತ್ತೆ. ಸೊ ಇವಕ್ಕೇನಂತ ಪ್ರೀ ಅಕ್ವೈಸೇಷನ್ ಆಫ್ ಪ್ರಾಫಿಟ್ ರಿಸರ್ವ್ ಬರ್ಕೋತೀವಿ, ಪ್ರೀ ಅಕ್ವೈಸೇಷನ್ ಆಫ್ ಪ್ರಾಫಿಟ್ ಬರ್ಕೋತೀವಿ. ಇವಾಗ ಅದ್ರ ಅಮೌಂಟ್ ಎಷ್ಟೈತಿ, ಫಸ್ಟ್ ಒನ್ 40,000 ಐತಿ, ನೆಕ್ಸ್ಟ್ 30,000 ಐತಿ. 40,000 ನೆಕ್ಸ್ಟ್ ಒನ್ 30,000. ಇವಾಗ ನಾವು ಕಂಡು ಹಿಡ್ಕೊಂಡಿರೋದು
1 divided by 5 and 1 divided by 5 ಮಾಡ್ಕೊಂಡ್ರೆ ಫಸ್ಟ್ ಒನ್ 40,000 ಗೆ 1 divided by 4 ಮಾಡಿದ್ರೆ 8,000 ಬಂತು. ನೆಕ್ಸ್ಟ್ 30,000 ಗೆ 1 divided by 5 ಮಾಡಿದ್ರೆ 12,000 ಬರುತ್ತೆ. Wait, I will check. 30,000 into 1 divided by 5. Sorry, 6,000 ಬರುತ್ತೆ. ಓಕೆ, ನೆಕ್ಸ್ಟ್ 40,000 ಗೆ ಇಂಟು 1 divided by 5 ಮಾಡಿದ್ರೆ 8,000. ಓಕೆ, ಇವೆರಡು ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಇದು 3 ಅಲ್ಲ, ಇವಾಗ ನೆಕ್ಸ್ಟ್ ಒನ್. ಇವಾಗ ಪ್ರೀ ಆಯ್ತು. ಇವಾಗ ಪೋಸ್ಟ್ ಅಂದ್ರೆ ಇಯರ್ ಎಂಡಿಂಗ್ ಡೇಟ್ ಇರ್ತೈತಲ್ಲ, ಪೋಸ್ಟ್ ಅಕ್ವೈಸೇಷನ್ ಅದನ್ನ ಇಲ್ಲಿ ಹಚ್ತೀವಿ. ಪೋಸ್ಟ್ ಅಕ್ವೈಸೇಷನ್ ಆಫ್ ರಿಸರ್ವ್ and post acquisition of profit ಹಚ್ಕೊಂಡು ಫಸ್ಟ್ ಕ್ವಶನ್ ಕೊಟ್ಟಿರೋ ಅಮೌಂಟ್ ಹಚ್ಕೋತೀವಿ. ಇಲ್ಲಿ ಇದೈತಲ್ಲ, ಇದು ಪೋಸ್ಟ್ ಆಗುತ್ತೆ. 31st ತಾರೀಕಿಂದ ಏನಾಯ್ತು, ಡೇಟಿಂದ ಏನೈತಲ್ಲ ಅದು ಪೋಸ್ಟ್ ಆಗುತ್ತೆ. 1,80,000 ರಿಸರ್ವ್ಗೆ 1 lakh ಐತಿ. 1 lakh ಐತಿ. ಇವಾಗ ಫಸ್ಟ್ ರಿಸರ್ವ್ ಇಂದ ಮಾಡೋಣ. ಓಕೆ, ಇಲ್ಲಿ ರಿಸರ್ವ್ ಇಂದ ಕಂಡು ಹಿಡ್ಕೊಂಡಿರ್ತೀವಲ್ಲ ಅಮೌಂಟ್ 8,000 ಫಸ್ಟ್. ಓಕೆ, 1 lakhಗೆ ನಾವು ಇದು ಮಾಡ್ಕೊಂಡು ಕಂಡು ಹಿಡ್ಕೊಂಡಿರ್ತೀವಲ್ಲ 1/5 ಅದನ್ನ ಮಾಡ್ಕೋಬೇಕು. ಫಸ್ಟ್ 1 lakhಗೆ 1 divided by 5 ಮಾಡಿದ್ರೆ 5,000. 1 lakh into 1 divided by 5 ಮಾಡಿದ್ರೆ 20,000 ಆನ್ಸರ್ ಬರುತ್ತೆ. ಈ 20,000ಗೆ ನಮ್ದು ಪ್ರೀ ಅಕ್ವೈಸೇಷನ್ ರಿಸರ್ವ್ ಇಂದ ಅಮೌಂಟ್ ಬಂದಿರ್ತೈತಲ್ಲ 8,000 ಅದನ್ನ ಲೆಸ್ ಮಾಡಿ ಹೊರಗೆ ಹಚ್ತೀವಿ. ಮಾಡಿದ್ರೆ 12,000 ಅಮೌಂಟ್ ಬಂತು. ಇವಾಗ ಸೇಮ್ ಫಾರ್ ಪೋಸ್ಟ್ ಅಕ್ವೈಸೇಷನ್ ಆಫ್ ಪ್ರಾಫಿಟ್ ಅಂತ ಹಚ್ಕೊಂಡು ಸೇಮ್ ಇಲ್ಲಿನೂ ಅದೇ ತರ ಮಾಡ್ಕೋಬೇಕು. ಇಲ್ಲಿ ಅಮೌಂಟ್ ಏನು ಕೊಟ್ರ 80,000 ಕೊಟ್ರ. ಈ 80,000ಗೆ ಫಸ್ಟ್ 1 divided by 5 ಮಾಡ್ಕೋತೀವಿ. 80,000 into 1 divided by 5 ಮಾಡಿದ್ರೆ 16,000 ಆನ್ಸರ್ ಬರುತ್ತೆ. ಇದಕ್ಕೆ ನಾವು ಆಗಲ್ಲ ಪ್ರೀ ಅಕ್ವೈಸೇಷನ್ ಪ್ರಾಫಿಟ್ ಕಂಡಿರ್ತೀವಲ್ಲ 6,000 ಅದನ್ನ ಲೆಸ್ ಮಾಡ್ತೀವಿ. ಮಾಡಿದ್ರೆ 10,000 ಆನ್ಸರ್ ಬರುತ್ತೆ. ಅದನ್ನ ಅಮೌಂಟ್ ಕಾಲಮಿಗೆ ಹಚ್ತೀವಿ. 10,000 ಆನ್ಸರ್ ಬರುತ್ತೆ. ಸೊ ಇವಾಗ ಆ ಶೇರ್ ಕ್ಯಾಪಿಟಲ್ ಇಂದ ಇವನಷ್ಟು ಆಡ್ ಮಾಡಿದ್ರೆ ನಮ್ದು ಆನ್ಸರ್ ಮುಗೀತು. 1 lakh ಪ್ಲಸ್ 8,000 ಪ್ಲಸ್ 6,000 ಪ್ಲಸ್ 12,000 ಪ್ಲಸ್ 10,000 ಮಾಡಿದ್ರೆ 1,36,000. ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್.